ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಎಪಿಸೋಡ್ನ ಫಸ್ಟ್ ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಫಸ್ಟ್ ಪ್ರೊಮೋದಲ್ಲಿ ಏನಿದೆ, ಇದು ರಕ್ಷಿತಂಗೆ ಇರೋ ತರ ಕ್ಲಾಸು. ಸೊ ಬನ್ನಿ ನೋಡೋಣ ಏನೇನೆಲ್ಲ ಇದೆ ಈ ಪ್ರೊಮೋದಲ್ಲಿ ಅಂತ ಹೇಳ್ಬಿಟ್ಟು. ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ರಕ್ಷಿತಾ, ಇಲ್ಲಿ ಮತ್ತೆ ರಘು ಯಾರಾದ್ರೂ ಕ್ಲೋಸ್ ಆದ್ರೆ ನಿನಗಾಗಲ್ಲ. ನಂಗೆ ಬೇಡ, ನಿನ್ನೆನೂ ಕೂಡ ಪ್ರೋಮೋದಲ್ಲಿ ಹೇಳಿದ್ರು. ರಾಶಿಕಾನು ಕೂಡ ಇದಕ್ಕೆ ಎಕ್ಸ್ಪ್ಲೇನ್ ಕೊಡ್ತಾರೆ. ನಾನು ಪ್ರೋಮೋದಲ್ಲಿ ಹೇಳಿದ್ದೆ, ರಕ್ಷಿತಾ ಅವ್ರಿಗೆ ಯಾಕೆ ಕ್ಲಾಸ್ ಕೊಡ್ತಾ ಇದ್ದಾರೆ ಈ ವಿಷಯಕ್ಕೆ. ಗಿಲ್ಲಿ ಮತ್ತೆ ರಘು ಅಂತಂದ್ರೆ ಯಾಕೆ ರಕ್ಷಿತಾ ಆ ರೀತಿ ಪೊಸೆಸಿವ್ ಆಗ್ತಾಳೆ, ಸೊ ಯಾಕೆ ಆಗಬೇಕು? ಬಿಗ್ ಬಾಸ್ ಅಂತ ಅನ್ನೋದು ಒಂದು ಆಟ. ಸೊ ಅಲ್ಲಿ ಎಲ್ಲರೂ ಕೂಡ ನಾನೇ ಗೆಲ್ಲಬೇಕು ಅಂತ ಹೋಗ್ತಾರೆ ಹೊರತು ನಾವು ಗೆಲ್ಲಬೇಕು ಅಂತ ಯಾರೂ ಅಲ್ಲಿ ಹೋಗೋದಿಲ್ಲ. ಹಾಗಿರುವಾಗ ತಾವು ಅಣ್ಣ ಅಥವಾ ಫ್ರೆಂಡು ಅಂತನ ಒಂದು ಸಂಬಂಧನ ಮಾಡಿಕೊಂಡು ಸೊ ಅದು ಬೇರೆಯವ್ರಿಗೆ ನರ್ಕ ಹಾಕ್ಬಾರ್ದು ಅಂತೇಳಿ ಕಿಚ್ಚ ಸರ್ ಹೇಳ್ತಾ ಇದ್ದಾರೆ. ಇಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇರೋದು, ರಕ್ಷಿತಂಗೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಒಂದು ಹಂತಕ್ಕೆ ಒಳ್ಳೇದು, ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಅಣ್ಣ ತಂಗಿ ಸಂಬಂಧ ಆಗಲಿ, ಅದು ಒಳ್ಳೇದು. ಬಟ್ ಇಲ್ಲಿ ಆ ಹಂತ ಅಂತ ಒಂದು ಮೀರಿದಾಗ ಅದು ಆ ಸಂಬಂಧನೂ ಕೂಡ ಒಂಥರ ಹೇಸಿಗೆ ಆದಂಗೆ ಆಗತ್ತೆ ಅಂತಾರಲ್ಲ. ಸೊ ಬೇರೆಯವ್ರಿಗೆ ಅದು ಇಷ್ಟ ಆಗ್ತಿಲ್ಲ, ಬೇರೆಯವ್ರಿಗೆ ಅದು ಕಷ್ಟ ಆಗ್ತಾ ಇದೆ ನೋಡೋದಿಕ್ಕೆ ಅಂತಂದ್ರೆ ಇವ್ರು ಇಷ್ಟಪಡ್ತಾರ, ಅದು ಓಕೆ. ಈಗ ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಾರೆ, ಹಾಗೆ ರಘುವಣ್ಣನ ಇಷ್ಟಪಡ್ತಾರೆ, ಅವ್ರಿಬ್ರನ್ನ ಇಷ್ಟಪಡ್ತಾರೆ, ಅವ್ರ ಜೊತೆ ಇರ್ತಾರೆ, ಅದೆಲ್ಲ ಓಕೆ. ಕಾಮಿಡಿ ಮಾಡ್ತಾರೆ, ಅದೆಲ್ಲ ಓಕೆ, ಆಯ್ತಾ. ಬಟ್ ಇಲ್ಲಿ ರಕ್ಷಿತಾ ಒಂದು ತಪ್ಪು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ರಕ್ಷಿತಂಗೆ ಗಿಲ್ಲಿ ಜೊತೆ ಮತ್ತೆ ರಘು ಅಣ್ಣನ ಜೊತೆ ಬೇರೆ ಯಾರು ಕೂಡ ಇರಬಾರ್ದು, ಹಾಗೆ ಮಾತಾಡಬಾರ್ದು ಅನ್ನೋ ಉದ್ದೇಶ ಜಾಸ್ತಿ ಇದೆ. ಸೊ ಇದು ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಹೇಗೆ ಅಂತಂದ್ರೆ, ಬೀನ್ ಬ್ಯಾಗ್ನ ತಗೊಂಡೋಗಿ ಬೇರೆ ಕಡೆ ಇಡ್ತಾರೆ, ಅಂದ್ರೆ ಅವ್ರಿಗೆ ಪ್ರೈವಸಿ ಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ. ಸೊ ಗಿಲ್ಲಿ ಜೊತೆ ಮಾತಾಡ್ದವ್ರನ್ನೆಲ್ಲನೂ ಕೂಡ ನಾಮಿನೇಷನ್ ಮಾಡೋದು, ಗಿಲ್ಲಿ ಯಾರ ಜೊತೆ ಕ್ಲೋಸ್ ಆಗಿರ್ತಾರೋ ಅಥವಾ ಗಿಲ್ಲಿ ಜೊತೆ ಯಾರು ಕ್ಲೋಸ್ ಆಗಿರೋಕೆ ಪ್ರಯತ್ನ ಪಡ್ತಾರೆ ಅವರಿಗೆ ನಾಮಿನೇಷನ್ಗೆ ಫೇಕ್ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಿರೋಂಥ ವಿಷಯ. ಮನೆಯವ್ರಿಗೆ ಹಿಂಗೆ ಕಾಣಿಸ್ತದೆ ಅಂದ್ರೆ ಇದನ್ನೇ ಒಂದು ರೀಸನ್ ಆಗಿ ಕೊಡ್ತಾ ಇದ್ದಾಳೆ, ಸೊ ಅದಕ್ಕೋಸ್ಕರ ಕೊಡ್ತಾ ಇದ್ದಾಳೆ. ಇಲ್ಲಿ ರಾಶಿಕನ್ನು ಕೂಡ ಅದೇ ರೀತಿ ಆಗಿರೋಂಥದ್ದು. ನಾಮಿನೇಷನ್ಗೆ ರಕ್ಷಿತಾ ತಗೊಂಡಿದ್ದ ವಿಷಯ ಏನಪ್ಪ ಅಂದ್ರೆ, ರಘುವಣ್ಣನ ಜೊತೆ ನಿಮ್ಗೆ ರಘುವಣ್ಣನ ಜೊತೆ ಇರ್ತೀರಾ ಅಂತ ಹೇಳ್ಬಿಟ್ಟು, ಒಟ್ಟಿನಲ್ಲಿ ರಘುವಣ್ಣನ ಜೊತೆನೂ ರಾಶಿಕಾ ಇರಬಾರ್ದು, ರಘುವಣ್ಣನ ಜೊತೆ ರಾಶಿಕಾ ಇರೋದ್ರಿಂದನೇ ನಾಮಿನೇಟ್ ಮಾಡ್ತಾ ಇದ್ದೀನಿ ಅನ್ನೋ ಹಂತದಲ್ಲಿ ಮಾತಾಡ್ತಾರೆ ರಕ್ಷಿತಾ ಅವರು. ಇದು ಎಲ್ಲ ಒಂದ್ ಕಡೆ ಅವ್ರಿಗೆ ಆಟಕ್ಕೆ ಎಫೆಕ್ಟ್ ಆಗುತ್ತೆ. ಏನಿದು ಬೇರೆಯವ್ರು ಇದ್ದ ತಕ್ಷಣ ಇವ್ರು ಹುಡ್ಕೋತಾರಲ್ಲ, ನಾವೇ ಇರಬೇಕು, ನನ್ನ ಜೊತೆನೇ ಇರಬೇಕು ಅನ್ನೋ ಒಂದು ಜಾಸ್ತಿ ಪೊಸೆಸಿವ್ನೆಸ್ ಜಾಸ್ತಿ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಜನಕ್ಕೆ ಕಾಣಿಸುತ್ತೆ, ಅದು ತಪ್ಪಾಗಿ ಕಾಣಿಸುತ್ತೆ. ಜೊತೆ ಅಲ್ಲಿರೋರ್ಗೂ ಕೂಡ ತುಂಬಾ ಇರಿಟೇಟ್ ಅನ್ಸುತ್ತೆ. ಏನಪ್ಪ ಈ ಹುಡುಗಿ ಯಾರ ಜೊತೆನೂ ಮಾತಾಡಕ್ ಬಿಡಲ್ಲ, ಗಿಲ್ಲಿಗೆ ಮಾತಾಡಕ್ ಬಿಡಲ್ಲ, ತಾನೇ ಜೊತೆಲಿ ಇರಬೇಕು ಅನ್ಸುತ್ತೆ. ಕಾವ್ಯ ಅವ್ರ ಹೊತ್ತಾಗ ದೂರಾಗಿ ಹೋಗ್ಬಿಟ್ರು. ಇದೇ ರೀಸನ್ಗೆ ಪ್ರತಿ ಸಾರಿನೂ ಕಾವ್ಯನ ಜೊತೆ ಚೆನ್ನಾಗೇ ಇದ್ರು ರಕ್ಷಿತಾ. ಫಸ್ಟ್ ಗಿಲ್ಲಿ ಯಾವಾಗ ಹೆಚ್ಚು ಕಾವ್ಯನ ತುಂಬಾ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ದ, ಹಾಗೆ ಕಾವ್ಯನೇ ಫಸ್ಟ್ ಪ್ರಿಯಾರಿಟಿಯಾಗಿ ತಗೋತಾನೆ. ಎಲ್ಲೂ ಕೂಡ ಕಾವ್ಯನ ಬಿಟ್ಕೊಡಕ್ಕೆ ಗಿಲ್ಲಿ ತಯಾರೇ ಇಲ್ಲ. ಆ ರೀತಿ ಇಷ್ಟಪಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ದ ಅವಾಗಿಂದನೇ ನಮ್ಮ ರಕ್ಷಿತಂಗೆ ಗಿಲ್ಲಿ ಅಂದ್ರೆ ವೀಕೆಂಡ್ ಎಪಿಸೋಡಲ್ಲೂ ಕೂಡ ಡೈರೆಕ್ಟ್ ಆಗಿ ಹೇಳ್ತಾಳೆ, ಗಿಲ್ಲಿ ಪಕ್ಕನೇ ಕುತ್ಕೋತಾರೆ, ಕಾವ್ಯ ಗಿಲ್ಲಿ ಪಕ್ಕನೇ ಕುತ್ಕೋತಾರೆ ಅಂತ ಹೇಳ್ತಾರೆ. ಗಿಲ್ಲಿ ಪಕ್ಕ ಬೇರೆ ಕಾವ್ಯ ಕುತ್ಕೊಳೋದು ಕೂಡ ನಮ್ಮ ರಕ್ಷಿತಂಗೆ ಇಷ್ಟ ಆಗ್ತಾ ಇಲ್ಲ. ಹಾಗೆ ರಘುವಣ್ಣನ ಜೊತೆ ರಾಶಿಕಾ ಇರೋದು ಕೂಡ ಇಷ್ಟ ಆಗ್ತಾ ಇಲ್ಲ. ಅವರು ರಘುವಣ್ಣ ಅಂತಂದ್ರೆ ರಾಶಿಕಾ ಜೊತೆನೂ ಅಣ್ಣನ ರೀತಿ ಚೆನ್ನಾಗಿದ್ದಾರೆ, ಅಶ್ವಿನಿ ಜೊತೆನೂ ಚೆನ್ನಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಜೊತೆನೂ ಕೂಡ ಒಂದು ಅಣ್ಣನ ಸ್ಥಾನದಲ್ಲಿ ರಘುವಣ್ಣ ಜೊತೆಲಿ ಚೆನ್ನಾಗಿದ್ದಾರೆ. ಅದಲ್ದೇನೆ ಇವ್ರ 3 ಜೋಡಿ ಏನಿದೆ ಫ್ಯಾಮಿಲಿ ತರ ಅಂತ ಅನ್ಕೋಬಿಟ್ಟಿದ್ದಾರೆ. ಬಟ್ ಹೊರಗಡೆ ಬಂದಾಗ ಎಲ್ಲ ಬೇರೆಯಾಗಿ ಹೋಗ್ತಾರೆ. ಇಲ್ಲಿ ಸಂಬಂಧಗಳು ವಿನ್ ಆಗಕ್ಕೆ ಅಂತ ಬಂದಾಗ, ಫ್ಯಾಮಿಲಿ ಅಂತ ಅಂದಾಗ ನಮ್ಮ ಆಟನ ಇನ್ನೊಬ್ರಿಗೆ ಬಿಟ್ಕೊಡ್ತಾರೆ, ಅಥವಾ ನಮ್ಮ ಕಪ್ ಗೆದ್ದಿದ್ನ ಇನ್ನೊಬ್ರಿಗೆ ಬಿಟ್ಕೊಡೋಕ್ಕಾಗತ್ತಾ? ಈಗ ರಕ್ಷಿತಾ ಹೇಳ್ತಾರೆ ನಮ್ಮ ಫ್ಯಾಮಿಲಿ ಅಂತ ಬಿಟ್ಟು, ಗಿಲ್ಲಿ ಮತ್ತೆ ರಘುವಣ್ಣ ನಾನು ಫ್ಯಾಮಿಲಿ ಅಂತ ಹೇಳ್ತಾರೆ. ಈಗ ಇವ್ರು ಗೆದ್ದಿರೋಂತಹ ಬಿಗ್ ಬಾಸ್ ಟ್ರೋಫಿನ ಅವ್ರಿಗೆ ಕೊಡ್ತಾರಾ? ಇಲ್ಲ, ನನಗೆ ಬೇಡ ಅವರಿಗೆ ಕೊಡಿ ಅಂತ ಹೇಳಕ್ ಸಾಧ್ಯನಾ? ಇಲ್ಲ, ಅದು ತಪ್ಪಾಗುತ್ತೆ. ಸೊ ಅದನ್ನ ಹೇಳ್ತಾ ಇದ್ದಾರೆ ನಮ್ಮ ಕಿಚ್ಚ ಸರ್, ಅದನ್ನ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ಕ್ಲಾಸ್ ನಡೀತಾ ಇರೋದು ರಕ್ಷಿತಂಗೆನೆ, ಇದು ಬೇಕಿತ್ತು ರಕ್ಷಿತಂಗೆ ಅಂತ ಹೇಳ್ತೀನಿ, ಕ್ಲಾಸ್ ಬೇಕಿತ್ತು. ಕಾವ್ಯನ ವಿಷಯದಲ್ಲೂ ಪ್ರತಿ ಸರಿ ಆ ರೀತಿ ಆದಾಗ ನಮ್ಮ ಕಿಚ್ಚ ಸರ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ಒಂದು ಕ್ಲಾಸ್ ನಡೆದ್ಮೇಲೆ ರಕ್ಷಿತಾ ಕಾವ್ಯನ ವಿಷಯದಲ್ಲಿ ತಿತ್ಕೊಂಡ್ರು. ಬಟ್ ಈಗ ರಾಶಿಕನ ವಿಷಯದಲ್ಲಿ ನಡೀತಾ ಇದೆ. ಇಷ್ಟೊಂದು ಪೊಸೆಸಿವ್ನೆಸ್ ಒಳ್ಳೇದಲ್ಲ. ಮನೆಯಿಂದ ಹೊರಗಡೆ ಹೋಗುವಾಗ ಎಲ್ಲ ಬೇರೆ ಬೇರೆ ಕಡೆ ಹೋಗ್ತೀರಾ, ನಮ್ಮ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅವ್ರ ಕಡೆ ಕರ್ಕೊಂಡು ಹೋಗೋದಿಲ್ಲ, ನಿಮ್ಮ ಫ್ಯಾಮಿಲಿನ ಹುಡ್ಕೊಂಡು ಹೋಗ್ತೀರಾ. ಇಲ್ಲಿದ್ದಾಗ ಮಾತ್ರ ಫ್ಯಾಮಿಲಿ ಅಂತ ಅಂತೀರಾ. ಬಟ್ ನೀವು ಗೆಲ್ಬೇಕು ಅಂತಂದ್ರೆ ನಾನೇ ಗೆಲ್ಬೇಕು ಅಂತ ಹೇಳ್ತಾರೆ, ಅದು ಕರೆಕ್ಟೇನೆ. ಯಾರು ಗೆಲ್ಬೇಕು? ನಿಮ್ಮ 3 ಜನದಲ್ಲಿಂದಾಗ ರಕ್ಷಿತಾ ನಾನೇ ಗೆಲ್ಬೇಕು ಅಂತ ಹೇಳ್ತಾರೆ, ಅದು ಕರೆಕ್ಟೇನೆ. ಎಷ್ಟು ಒಂದು ಸಂಬಂಧಗಳ ಎಷ್ಟು ಮಟ್ಟಿಗಿರುತ್ತೆ ಅಂದ್ರೆ
ಅಷ್ಟು ಮಟ್ಟಿಗೆ ಇದ್ರೆ ಒಳ್ಳೆಯದು. ಸೊ ಇನ್ಯಾರೂ ಮಾತಾಡಿಸ್ಬಾರ್ದು, ಯಾರ ಜೊತೆನೂ ಇರಬಾರ್ದು ಅನ್ನೋದು ಮನುಷ್ಯನ ಒಂದು ಸಹಜ ಗುಣ. ಒಬ್ಬರನ್ನ ಇಷ್ಟಪಡ್ತಾರೆ ಅಂತ ಅಂದಾಗ ಅವ್ರು ನಮ್ಮ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಇನ್ನೊಬ್ರ ಜೊತೆ ಮಾತಾಡಬಾರ್ದು ಅನ್ನೋದು ಮನುಷ್ಯನ ಒಂದು ಸಾಮಾನ್ಯವಾದಂಥ ಗುಣ. ಬಟ್ ಅದು ಆಟದಲ್ಲಿ, ಅದು ಬಿಗ್ ಬಾಸ್ನ ಒಂದು ಆಟ ಆಗಿರೋದ್ರಿಂದ, ಸೊ ಆಟದಲ್ಲಿ ಆಟ ಹೆಂಗೆ ನಡೆಯುತ್ತೋ ಆ ರೀತಿ ಹೋಗಬೇಕು ಹೊರತು ತಮ್ಮ ಮನೆ ರೀತಿಯಾಗಿ ನಮ್ದ ಸ್ವತ್ತು ಅನ್ನೋ ಥರ ಇನ್ನೊಬ್ರನ್ನ ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನ ನಮ್ಮ ಕಿಚ್ಚ ಸರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಒಂಥರ. ಇದು ರಕ್ಷಿತಂಗೆ ಈ ರೀತಿ ಕ್ಲಾಸ್ ಕೊಡ್ತಾ ಇರೋಂಥದ್ದು. ಫಸ್ಟ್ ನಾನು ಎಲ್ಲ ಸಂಬಂಧ ಕಟ್ಕೊಂಡ್ರೆ ನನ್ನ ತಂಗಿ ಓಪನ್ ಆಗುತ್ತೆ. ಈಗ ಹಿಂಗ್ ಹೋಗ್ತೀರಿ ಎಲ್ಲಾರು. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ರಕ್ಷಿತಾ, ಇಲ್ಲಿ ಮತ್ತೆ ರಘು ಹತ್ರ ಯಾರಾದ್ರೂ ಕ್ಲೋಸ್ ಆದ್ರೆ ನಿನಗಾಗಲ್ಲ. ನಂಗೆ ಬೇಡ, ನಾವೇ ಕುತ್ಕೋಬೇಕು. ನೀವು ರಘುವನ್ನೇ ಯೂಸ್ ಮಾಡ್ತಾ ಇದ್ದೀರಾ. ರಘು ನನ್ನ ಕಂಫರ್ಟ್ ಝೋನ್ ಅದಕ್ಕೆ ಅವ್ರಿಗಿಲ್ಲ. ರಘುವಣ್ಣನ ಯೂಸ್ ಮಾಡ್ಕೊತಾ ಇದ್ದೀರಾ ಅಂತೇಳಿ ರಾಶಿಕಂಗೆ ಹೇಳ್ತಾ ಇದ್ದೀರಾ. ಇಲ್ಲಿ ರಕ್ಷಿತರು ಒಂದು ಸ್ವಲ್ಪ ಸೀಕ್ರೆಟ್ ರೂಮಲ್ಲೂ ಹೇಳ್ತಾರೆ, ನಾನು ಯೂಸ್ ಮಾಡ್ಕೊತೀನಿ, ರಘುವಣ್ಣ ನನ್ನನ್ನು ಯೂಸ್ ಮಾಡ್ಕೋತಾರೆ ಅಥವಾ ಗಿಲ್ಲಿ ನನ್ನನ್ನು ಯೂಸ್ ಮಾಡ್ಕೋತಾರೆ, ನಾನು ಅವ್ರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ಥರ ಹೇಳ್ತಾರೆ. ಸೊ ಇಲ್ಲಿ ಒಬ್ರನ್ನೊಬ್ರು ಯೂಸ್ ಮಾಡ್ಕೊಳತ್ತೀವಿ ಅನ್ನೋ ಒಂದು ಪದನೂ ಕೂಡ ತಪ್ಪಾಗುತ್ತೆ. ಇಲ್ಲಿ ಆಟ ಅಂತ ಬಂದಾಗ ಈ ರೀತಿ ಆಟ ಆಡೋದು ಕೂಡ ಕಷ್ಟ ಅನ್ಸುತ್ತೆ, ಮಾತಾಡೋದು ಕೂಡ ಕಷ್ಟ ಅನ್ಸುತ್ತೆ. ಸೊ ಯಾರು ಯೂಸ್ ಮಾಡ್ಕೊಳೋಕೆ ಪ್ರಯತ್ನ ಪಡಬಾರ್ದು. ಅಲ್ಲಿನ ಒಂದು ಸಂಬಂಧ ಹೆಂಗಿರುತ್ತೆ ಅಂದರೆ, ಫೋನ್ ಇಲ್ಲ, ಟಿ ವಿ ಇಲ್ಲ ಅಂತ ಅಂದಾಗ, ಅಷ್ಟೇ ಜನದ ಮಧ್ಯೆ ಇರಬೇಕು ಅಂತ ಅಂದಾಗ ಅಲ್ಲೊಂದು ಸಂಬಂಧ ಅಂತ ಬೆಳೆಯುತ್ತೆ. ಬಟ್ ಅದು ಎಷ್ಟು ಮಟ್ಟಿಗೆ ಒಂದು ಹಂತದಲ್ಲಿದ್ದರೆ ಚಂದ, ಅದು ಮೀರಿ ಹೋದಾಗ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ನಂದೇ ವಸ್ತು, ಅದು ನನಗೆ ಸ್ವಂತ ಅಂತ ಅಂದ್ಕೊಂಡು ಬೇರೆಯವ್ರು ಯಾರು ಕೂಡ ಮಾತಾಡಿಸ್ಬಾರ್ದು ಅಥವಾ ನಮ್ಮ ಜೊತೆ ಬರಬಾರ್ದು ಅನ್ನೋದು ಕಷ್ಟ. ಅದು ಕೇಳೋಕ್ಕೂ ಕಷ್ಟ, ಅಲ್ಲಿರೋರ್ಗು ಕೂಡ ಕಷ್ಟ ಆಗುತ್ತೆ. ಅದರಿಂದನೇ ರಕ್ಷಿತ ಸ್ವಲ್ಪ ನೆಗೆಟಿವ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಅಲ್ಲಿನ ಕಂಟೆಸ್ಟೆಂಟ್ಗಳ ಎದುರುಗಡೆ. ಸೊ ಈ ಟೈಮಲ್ಲಿ ಅವರು ಅರ್ಥ ಮಾಡ್ಕೊಂಡ್ರೆ ಈ ಪಾಯಿಂಟ್ಸ್ನ ಲೈಫಲ್ಲಿ ಆ್ಯಕ್ಚುಲಿ ನಾವು ಹೆಂಗಿರ್ಬೇಕಂದ್ರೆ, ನಮಗೇನೆ ಬೇಕು, ಬೇರೆಯವ್ರು ಇನ್ನೊಬ್ರು ಮಾತಾಡಬಾರ್ದು ಅನ್ನೋದು ನಮ್ಮ ಲೈಫಲ್ಲೂ ಕೂಡ ಅಳವಡಿಸ್ಕೊಂಡ್ರೆ ನಮ್ಮ ಲೈಫು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಅವರೊಬ್ಬರಿಗೆ ಅಂತಲೇ ಇದು ಅನ್ವಯಿಸಲ್ಲ, ಪ್ರತಿಯೊಬ್ಬರು ಕೂಡ ಕಲಿಬೇಕಾದಂತಹ ಒಂದು ಪಾಠ ಅಂತಲೇ ಹೇಳ್ಬೋದು ಇದನ್ನು. ಅಂದರೆ ಯಾರನ್ನಾರು ಒಬ್ಬರನ್ನ ಇಷ್ಟಪಡ್ತೀವಿ, ಸೊ ಅವ್ರು ನಮ್ಮ ಜೊತೆನೇ ಮಾತ್ರ ಇರಬೇಕು, ಇನ್ನೊಬ್ರ ಜೊತೆ ಮಾತಾಡಿದ ತಕ್ಷಣ ನಮಗೆ ಮೆಂಟಲಿ ಟಾರ್ಚರ್ ಆಗೋದು, ಅದನ್ನು ತುಂಬ ಸ್ಟ್ರೆಸ್ ತೊಗೊಳೋದು, ಆ ರೀತಿ ಮಾಡೋದಕ್ಕಿಂತ ಕಾಮನ್ ಕೂಲಾಗಿ ಅದು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಅರ್ಥದ ಇದರಲ್ಲಿ ನಮ್ಮ ಕಿಚ್ಚ ಸರ್ ಹೇಳ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿಗೆ ಇಷ್ಟೇ, ಗಿಲ್ಲಿ ಜೊತೆ ಮತ್ತು ನಮ್ಮ ರಘುವಣ್ಣನ ಜೊತೆ ಬೇರೆ ಯಾರು ಕೂಡ ಸೇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದಷ್ಟೇ. ಪೊಸೆಸಿವ್ನೆಸ್ಸು, ಒಂದು ಪ್ರೀತಿ, ಕೇರ್ನೆಸ್ಸು ಅವರಿಬ್ಬರ ಮಧ್ಯೆ ನಾನೊಬ್ಬಳೇ ಇರಬೇಕು, ಬೇರೆಯವ್ರು ಬರಬಾರ್ದು ಅನ್ನೋ ಒಂದು ನಮ್ಮವರು, ನಮ್ಮ ಅಣ್ಣ ಅಥವಾ ನನ್ನ ಫ್ರೆಂಡು ಅನ್ನೋ ಒಂದು ಭಾವನೆ ಜಾಸ್ತಿ ಇರೋದ್ರಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆ ಭಾವನೆಯಿಂದ ಹೊರಗಡೆ ಬಂದು ನಾನು ಗೆಲ್ಲಬೇಕು, ನನ್ನ ಆಟ ಇದು ಅಂತೇಳಿ ಈ ಟೈಮಲ್ಲಾದ್ರೂ ಅರ್ಥ ಮಾಡ್ಕೊಂಡ್ರೆ ರಕ್ಷಿತಾ ನಿಜವಾಗ್ಲೂ ವೆರಿ ಗುಡ್ ಅಂತೀನಿ. ವೆರಿ ಗುಡ್ ಕಂಟೆಸ್ಟೆಂಟು. ಬೇರೆ ಎಲ್ಲದರಲ್ಲೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಅವ್ರು 3 ಜನ ಮಾತಾಡುವಾಗಲೇ ಅದು ಎಂಟರ್ಟೈನ್ಮೆಂಟ್ ಸಿಕ್ಕಿದೆ. ರಕ್ಷಿತಾ ಆಟದಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಕೆಲವೊಂದು ವಿಷಯದಲ್ಲಿ ಈ ರೀತಿ ಆದಾಗ ಎಲ್ಲ ಒಂದು ಕಡೆ ತಪ್ಪಾಗಿ ಕಾಣಿಸುತ್ತೆ, ಜನಕ್ಕೆ ಆಗಿರ್ಬೋದು, ಕಂಟೆಸ್ಟೆಂಟ್ಗಳಿಗಾಗಿರ್ಬೋದು. ಇವಳು ಯಾಕೆ ಈ ರೀತಿ ಆಡ್ತಾಳೆ, ಅವರು ಮಧ್ಯದಲ್ಲಿ ನಾವು ಹೋಗ್ಬಾರ್ದು ಅಂತ ಇದು ಮಾಡ್ತಾಳೆ, ಯಾಕೆ ಹುರ್ಕೋತಾಳೆ ಅನ್ನೋ ಒಂದು ಮಾತುಗಳು ಬಂದೇ ಬರುತ್ತೆ. ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಲಿಟಲ್ ಬಿ ಗುಡ್ ಅನಿಸುತ್ತೆ, ಅವಳ ಒಂದು ಲೈಫ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ಬಿಗ್ ಬಾಸ್ ಜರ್ನಿಗೂ ಕೂಡ ಒಂದು ಅರ್ಥ ಸಿಕ್ಕಂಗಾಗತ್ತೆ ಅಂತ ಹೇಳ್ತೀನಿ. ಏನೇ ಆಗಲಿ ರಕ್ಷಿತನ ದಯವಿಟ್ಟು ವೋಟ್ ಮಾಡಿ ಗೆಲ್ಲಿಸಿ. ಈ ವಾರ ಎಲಿಮಿನೇಷನ್ ಇದೆ, 2 ಹೀಗೆ ಮಿಡ್-ವೀಕ್ ಎಲಿಮಿನೇಷನ್ ಆಗಿಲ್ಲ, ಸೊ ಹಾಗಾಗಿ ಡಬಲ್ ಎಲಿಮಿನೇಷನ್ ಇದೆ ಅಂತ ಕೇಳಿ ಬರ್ತದೆ. ಸೊ ಡಬಲ್ ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಯಾರು ಬೇಕಾದರೂ ಹೋಗ್ಬೋದು ಈ ಟೈಮಲ್ಲಿ. ದಯವಿಟ್ಟು ವೋಟ್ ಮಾಡಿ ರಕ್ಷಿತಂಗೆ, ಹಾಗೆ ಗಿಲ್ಲಿಗೂ ಕೂಡ ವೋಟ್ ಮಾಡಿ, ರಘುನಿಗೂ ಕೂಡ ವೋಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಸ್ತೆ ಸ್ನೇಹಿತರೆ. ಈ ಪ್ರೊಮೋ ರಿವ್ಯೂ ನಂದಿದಾಗಿತ್ತು. ಸೊ ನಿಮಗೆ ಏನು ಅನ್ನಿಸ್ತು ಈ ರಿವ್ಯೂ ನೋಡಿ, ಅಥವಾ ಈ ಪ್ರೊಮೋ ನೋಡಿ, ಈ ಪ್ರೊಮೋ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.